ಪಾಂಡುರಂಗ ಹೇಳಿದಿಷ್ಟೇ, ನಾನು ಇರೋ ವಿಷಯನೇ ಹೇಳಿದೆ. ಅವ್ರಿಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ ಅಂತ ಹೇಳಿದೆ. ಅವನು ಯಾರೋ ವಾದಿರಾಜ ಬಂದ, ಅವನು ಸುಪುತ್ರ ಪ್ರಾಪ್ತಿರಸ್ತು ಅಂತ ಹೋದ. ಇದರಲ್ಲಿ ನನ್ನದೇನು ತಪ್ಪು? ಮತ್ತು ನೀನು ಸುಳ್ಳಲ್ವಾ? ಸುಳ್ಳಾಗತ್ತೆ. ಅವನು ನನ್ನ ಭಕ್ತ, ನೀನು ನನ್ನ ಭಕ್ತ, ನೀನೇನು ಕೇಳಿದೆ? ಅವ್ರಿಗೇನು ಈ ಜನ್ಮದಲ್ಲಿ ಏನಾಗತ್ತೆ ಅಂತ ಕೇಳಿದೆ. ಇವ್ರಿಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ನೀನು ಹೇಳಿದೆ. ನೀನು ನನ್ನೇನು ತಿರುಗಿ ಕೇಳಲಿಲ್ಲ, ಹೋಗಿ ಹೇಳಿದೆ. ಅವ್ನು ನನ್ನ ಕೇಳಲೇ ಇಲ್ಲ. ಆ ವಾದಿರಾಜ ಅಂತಕ್ಕಂಥ ಭಕ್ತ ನನ್ನನ್ನು ಏನಪ್ಪ ಪರಮಾತ್ಮ ಈ ಜನ್ಮದಲ್ಲಿ ಮಕ್ಕಳಿಲ್ಲ ಅಂತ ಕೊಡ್ಲೋ ಬೇಡೋ ಅಂತ ಕೇಳಲಿಲ್ಲ. ಅವನು ನನ್ನನ್ನು ಕೇಳದೆ ಸುಪುತ್ರ ಪ್ರಾಪ್ತಿರಸ್ತು ತಂಡ ಮುಂದೆ ಕೊಂಡೋದ. ಉಪಾಸ್ಯ ಮೂರ್ತಿ ಅಯ್ಯೋ ನನಗೆ ಅರ್ಪಿಸ್ತಾ ಹೊಟ್ಟೋದ. ನಾನು ನೋಡಪ್ಪ, ನನಗೊಂದು ಟೈಟ್ಲ್ ಇದೆ. ಏನು ಟೈಟ್ಲು ಅಂದರೆ ಭಕ್ತ ಪರಾಧೀನ ಅಂತಕ್ಕಂಥ ಟೈಟ್ಲು. ನನ್ನ ಮಾತು ಸುಳ್ಳಾದರೂ ಚಿಂತಿಲ್ಲ, ನನ್ನ ಭಕ್ತರ ಮಾತು ಸುಳ್ಳಾಗಬಾರ್ದು. ಪರಮಾತ್ಮಲ್ಲಿ ಹೆಂಗೆ ಬೇಕಾಗಿ ನೀವು ಬೈಬೋದು, ಬೈದ್ರೆ ಏನು ದೋಷ ಆಗ್ತಾರೆ. ಗುರುಗಳನ್ನು ಬೈದರೆ ನೆಗೆದು ಬಿದ್ದು ಹೋಗ್ತಾರೆ, ಅಷ್ಟು ಮುಗಿದೇ ಹೋಯ್ತು. ಯಾಕೆಂದರೆ ಪರಮಾತ್ಮನಿಗೆ ಸಪ್ರೇಮ ಅಂತಕ್ಕಂಥದ್ದು ಅಲ್ಲಿ ನೀವು ಏನು ಬೇಕಾದ್ರೆ ಚೇಷ್ಟೆ ಮಾಡಬೇಕು. ಭಗವಂತನ ಹತ್ರ, ಭಗವಂತನ ಭಕ್ತರ ಹತ್ರ ಚೇಷ್ಟೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಇವ್ರಿಗೆಲ್ಲ ರಾಗದ್ವೇಷಾದಿಗಳಿರ್ತದೆ, ಶಾಪ ಕೊಟ್ಬಿಡ್ತಾರೆ, ನಾವೆಲ್ಲ ಹಾಳಾಗಿ ಹೋಗ್ತೀವಿ. ಅವರ ಶಾಪ, ಗುರುಗಳ ಶಾಪ ಬಂತು ಅಂದರೆ, ಗುರುಗಳು ಮನಸ್ಸು ನೋಯಿಸಿದ್ವಿ ಅಂದರೆ, ಗುರುಗಳು ಆಗ್ರಹ ಆದರು ಅಂದರೆ ನಾವು ಬದುಕೋಕ್ಕಾಗಲ್ಲ. ಪರಮಾತ್ಮ ಕರುಣಾಪೂರ್ಣ, ವೈಷಮ್ಯ ನಿರ್ಗುಣ ಸಾಪೇಕ್ಷತ್ವ ಆಗೋ ಅಂತಕ್ಕಂಥ ಸೂತ್ರ ಪ್ರತಿಪಾದ್ಯ. ನೀವು ಬೈಲಿ ಹೊಡೀಲಿ ಏನು ಬೇಕಾದ್ರೆ ಅಂದರೆ ಅವನೇನು ಚಿಟ್ಟೆ ಮಾಡ್ಕೊಡಲ್ಲ. ಅವನೇನು ನಮಗೆ ಈ ಬೈದಿದ್ದಕ್ಕೋಸ್ಕರ ನಮಗೇನು ಪನಿಷ್ಮೆಂಟ್ ಕೊಡಲ್ಲ. ಹಾಗಾಗಿ ನನ್ನ ನಿಯಮ ಏನು ಅಂದರೆ, ನನ್ನನ್ನು ಬೈದರೂ ಚಿಂತೆ ಇಲ್ಲ, ನನಗೆ ಅವಮರ್ಯಾದೆ ಆದರೂ ಚಿಂತೆ ಇಲ್ಲ, ನನ್ನ ಮಾತು ಸುಳ್ಳಾದರೂ ಚಿಂತೆ ಇಲ್ಲ, ನನ್ನ ಭಕ್ತರ ಮಾತು ಸುಳ್ಳಾಗಬಾರ್ದು. ನಾನು ಭಕ್ತ ಪರಾಧೀನ ಅಂತಕ್ಕಂಥ ಟೈಟ್ಲು ಹೊತ್ಕೊಂಡಿರೋನು. ಆದ್ದರಿಂದ ಅವ್ನು ನಾನು ಕೇಳಿದೆ ಕೊಟ್ಬಿಟ್ಟ. ಅವ್ನು ಕೊಟ್ಟಿದ್ದನ್ನು ಸತ್ಯ ಮಾಡೋಕ್ಕೋಸ್ಕರ ನಾನು ನನ್ನ ರೂಲನ್ನು ನಿಯಮನವನ್ನು ಮೀರಿ ಅವನಿಗೆ ಮಕ್ಕಳನ್ನ ಕೊಟ್ಟಿದ್ದೀನಪ್ಪ. ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂದ. ಇಲ್ಲಿ ಸಂತ ತುಕಾರಾಮ ಕಮ್ಮಿ ಅಂತ ಅರ್ಥ ಅಲ್ಲ, ನಮ್ಮ ಮತವೇ ತಾರತಮ್ಯ ಮತ. ಆದ್ದರಿಂದ ಆ ಒಂದು ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆಯಲ್ಲಿ ಸತತ 64 ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8553559255 9448685115. ಏನು ಅಪರೋಕ್ಷ ಜ್ಞಾನಿಗಳಲ್ಲಿ ಅಲ್ಲೂ ABCD ಅಂತಕ್ಕಂಥದ್ದು ತಾರತಮ್ಯ ಅನ್ನೋದು ಮೋಕ್ಷದಲ್ಲೂ ಇದೆ ಅಂತಂದಮೇಲೆ ಇಲ್ಲೂ ಕೂಡ ತಾರತಮ್ಯ ಇದೆ. ಅಪರೋಕ್ಷ ಜ್ಞಾನಿಗಳಲ್ಲೂ ವಾದಿರಾಜನ ಅಪರೋಕ್ಷ ಜ್ಞಾನ ಎಂಥ ಮಹತ್ವದ್ದು, ತುಕಾರಾಮನ ಅಪರೋಕ್ಷ ಜ್ಞಾನ ಎಂಥ ಮಹತ್ವದ್ದು ಅನ್ನೋದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಇಲ್ಲಿ. ಸಾಕಷ್ಟು ಜನ ಯತಿಗಳಿರ್ತಾರೆ. ಆ ಯತಿಗಳಲ್ಲಿ ಜ್ಯೇಷ್ಠರು ಯಾರು, ಕನಿಷ್ಠರು ಯಾರು, ಜ್ಞಾನದಿಂದ ಜ್ಯೇಷ್ಠರು ಯಾರು, ಕನಿಷ್ಠರು ಯಾರು ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ಅದೇ ನಮ್ಮ ಈಗ ನೋಡಿ, ನೀವೆಲ್ಲ ಗೊತ್ತಿದೆ, ಪಂಡಿತರು ಬಂದರು ಅಂದರೆ ಆ ಪಂಡಿತ 10 ವರ್ಷದಲ್ಲಿರಲಿ 20 ವರ್ಷದಲ್ಲಿರಲಿ ಇಲ್ಲಿ ಕೂಡಿಸಿ ವೇದವ್ಯಾಸಪೀಠ ಅಂತ ಒಂದು ನಮಸ್ಕಾರ ಮಾಡ್ತೀರಿ. ಯಾಕೆ ಮಾಡ್ತೀರಿ? ನೀವು ಆ ಹುಡುಗನಿಗೆಲ್ಲ ಮಾಡೋದು ಅವನಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಮಾಡೋದು. ಇಲ್ಲಿ ನಮ್ಮ ಪ್ರಶ್ನೆ ಇರೋದು ಅದೇ. ಭಕ್ತಪರಾಧೀನ ಅಂತಕ್ಕಂಥ ಭಗವಂತ ಆ ಭಕ್ತಿಗೆ ಮೆಚ್ತಾನಷ್ಟೇ. ಅವನು ಅದೊಂದೇ ಕೇಳೋದು. ಯಾಕೆಂದರೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರ ಮಾತು ಸತ್ಯ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಚಕ್ರಧರ ಅಂತ ಅವನು ಪ್ರತಿಜ್ಞೆ ಮಾಡಿರ್ತಾನೆ. ನಾನು ಈ ಮಹಾಭಾರತ ಯುದ್ಧದಲ್ಲಿ ನಾನು ನಿಶಸ್ತ್ರಧಾರಿಯಾಗಿರ್ತೀನಿ, ಯಾವ ಶಸ್ತ್ರವನ್ನು ಹಿಡಿಯೋದಿಲ್ಲ, ನಾನು ಯುದ್ಧನೇ ಮಾಡಲ್ಲ, ನಾನೊಬ್ಬ ಡಮ್ಮಿ ಕ್ಯಾಂಡಿಡೇಟ್, ಬರೀ ಪಾರ್ಸಾರ್ಥಿ ಕುದುರೆ ಓಡಿಸ್ಕೊಂಡಿರ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಆದರೆ ಆ ಭೀಷ್ಮಾಚಾರ್ಯರ ರೌದ್ರಾವತಾರವನ್ನು ನೋಡಿ, ಅವರು ಮಾಡಿದ ಯುದ್ಧವನ್ನು ನೋಡಿ, ಅವರ ಮಾಡಿದ ಯುದ್ಧದಲ್ಲಿ ಪಾಂಡವರೆಲ್ಲ ನಾಶ ಆಗ್ತಾ ಇರ್ತಕ್ಕಂಥ ಅಕ್ಷೋಹಿಣಿ, ಎಷ್ಟು 4 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿಬಿಡ್ತಾರೆ ಭೀಷ್ಮಾಚಾರ್ಯ. ಅದನ್ನು ನೋಡಿ ವ್ಯಗ್ರರಾಗಿ ಅವನ ಮಾತನ್ನು ಸತ್ಯ ಮಾಡಬೇಕು ಅಂತ ಹೇಳಿದ್ನೇ ವಿನಃ ಸಿಟ್ಟು ಬಂತು, ಕೋಪ ಬಂತು ಅಂತ ಅನ್ಕೋಬಾರ್ದು. ಮತ್ತೆ ಪರಮಾತ್ಮ ಮಾತಕ್ಕೆ ತಪ್ಪದ ಅಂದರೆ ಭಗವಂತನ ಭಗವದ್ಭಕ್ತರ ಕಾರುಣ್ಯವನ್ನು ಎತ್ತಿ ಹಿಡಿಯೋಕ್ಕೋಸ್ಕರವಾಗಿ ಭಗವಂತ ಮಾಡಿದ್ದಾನೆ ಅಂತ. ಅವನಿಗೆ ಏನು ಆಗಬೇಕಾಗೇ ಇಲ್ಲ. ಕ್ಷಣ ಮಾತ್ರದಲ್ಲಿ ಬಸು ಮಾಡತಕ್ಕಂಥ ಸಾಮರ್ಥ್ಯ ಪ್ರಭು. ಅವನು ಚಕ್ರವನ್ನು ಧಾರಣೆ ಮಾಡ್ತಾನೆ ಅಂದರೆ ತಕ್ಷಣದಲ್ಲಿ ಭೀಷ್ಮಾಚಾರ್ಯರು ಕೈ ಮುಗಿದು ಕೂತ್ಕೊಂಡ್ಬಿಡ್ತಾರಂತೆ. ಯಾಕೆಂದರೆ ಆ ಭಗವದ್ಭಕ್ತರ ಮಾತನ್ನು ಸತ್ಯ ಮಾಡಬೇಕು ಅಂತ ನಮ್ಮ ಸ್ವಾಮಿ ಭಗವಂತ ಕಟಿಬದ್ಧನಾಗಿರ್ತಾನೆ. ಹಾಗಿರಬೇಕಾದ್ರೆ ಅಂಥ ಒಂದು ಈ ವಾದಿರಾಜರ ಮಹತ್ವ ಕೂಡ ಹೀಗಿದೆ ಅಂತ ವಿಶೇಷವಾಗಿರ್ತಕ್ಕಂಥ ಭಾಗವತೋತ್ತಮರಾಗಿರ್ತಕ್ಕಂಥ ಋಜುಗಣಸ್ಥರಾಗಿರ್ತಕ್ಕಂಥ ಮಹಾನುಭಾವರು ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ಯಾವ ವಾದಿರಾಜ ಗುರು ಸಾರ್ವಭೌಮರು, ಅವರ ಆರಾಧನೆ ಇವತ್ತು ಯತ್ಕಿಂಚಿ ನಿವೇದನ ಕುರಿಯಾತ್ ಅಂತೇಳಿ ಅವರ ಚರಿತ್ರೆಯನ್ನು ನಾವು ಹೇಳದೇ ಇದ್ದರೆ ತಪ್ಪಾಗ್ತದೆ. ಅವರ ಸ್ಮರಣೆಯನ್ನು ಮಾಡದೇ ಇದ್ದರೆ ನಮ್ಮ ವಾಕ್ಶುದ್ಧಿ ಆಗೋದಿಲ್ಲ ಅಂಥೇಳಿ ಅವರ ಚರಿತ್ರೆಯನ್ನು ಹೇಳಿದ್ದೀನಿ. ಇನ್ನು ನಾಳೆ ದಿವಸ ವ್ಯಾಸರಾಜರ ಆರಾಧನೆ,
ಅವರು ಮಹಾನುಭಾವರಾಗಿರ್ತಕ್ಕಂಥ ವಾದಿರಾಜರ ಗುರುಗಳವರು. ಅಂಥವರ ಆರಾಧನೆ ನಾಳೆ ದಿವಸ. ಅಂಥ ಮಹಾನುಭಾವರ ವಿಷಯ ಒಂದನ್ನು ಹೇಳಿ ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ತೀನಿ. ಮುಂದಿನ ಉಪನ್ಯಾಸಕಾರ 1 ಗಂಟೆ ಅಂತ ಹೇಳಿದರು, ಕರೆಕ್ಟಾಗಿ 1 ಗಂಟೆ ಆಗಿದೆ. ಮುಂದಿನ ಉಪನ್ಯಾಸಕರು ಬಂದಿದ್ದಾರೆ, ಲೇಟ್ ಆಗೋದು ಬೇಡ. ವ್ಯಾಸರಾಜರ ಚರಿತ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅದು ಕೂಡ ವಾದಿರಾಜರ ಚರಿತ್ರೆ ಅಂತೆ. ವಾದಿರಾಜರ ಗುರುಗಳು ಅಂದರೆ ಅವರ ಮಹತ್ವ ಎಷ್ಟಿರಬೇಕು ಅಂತ ನೀವೇ ವಿಚಾರ ಮಾಡಿ. ಜಗತ್ತಿಗೆ ಕಾಮಧೇನು ಕಲ್ಪನಿಷ್ಠರಾಗಿರ್ತಕ್ಕಂಥ ರಾಯರ ಪೂರ್ವಾವತಾರ. ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ. ವಾಯುದೇವರ ಸದಾ ಆವೇಶ 24 ಗಂಟೆ 365 ದಿವಸ ವಾಯುದೇವರು ಸದಾ ಆವೇಶಯುಕ್ತರಾಗಿ ರಾಯರಲ್ಲಿ, ವ್ಯಾಸರಾಜರಲ್ಲಿ, ಪ್ರಹ್ಲಾದರಾಜರಲ್ಲಿ ಇರ್ತಾರೆ ಅಂತ ಭಾಗವತ ವಾಕ್ಯ, ವೇದವ್ಯಾಸದೇವರ ವಾಕ್ಯ. ಇದು ನಮ್ಮ ವಾಕ್ಯ ಅಲ್ಲ, ಇದು ವೇದವ್ಯಾಸದೇವರ ವಾಕ್ಯ. ಆದ್ದರಿಂದ ವಾಯುದೇವರು ಸದಾ ಆವೇಶಯುಕ್ತರಾಗಿರ್ತಾರೆ ಅಂದರೆ ಅಲ್ಲಿ ಅಜ್ಞಾನ ಅಂತಕ್ಕಂಥದ್ದು, ಅಕಾರ್ಯ ಅಂತಕ್ಕಂಥದ್ದು ಕೂಡೋದೇ ಇದೆ. ಅಂಥ ಮಹಾನುಭಾವ ಆಗಿರ್ತಕ್ಕಂಥವ್ರು ವ್ಯಾಸರಾಜರು. ಅವರ ಸಂಪೂರ್ಣ ಚರಿತ್ರೆಯನ್ನು ಒಳಗೊಂಡಂಥದ್ದು ಅಂದರೆ ಗುರುಗಣ ಶ್ರೀ ಪಂಚಮುಖಿ ಮುಖ್ಯಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆಯಲ್ಲಿ ಸತತ 64 ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8553559255 94486851115. ಸ್ತವನಕಾರರಾಗಿರ್ತಕ್ಕಂಥ ರಾಯರ ಮರಿಮೊಮ್ಮಕ್ಕಳು ವಾದೀಂದ್ರ ತೀರ್ಥರು ಅಂತ ಅವರು ಗುರುಗುಣ ಸ್ತವನವನ್ನು ಮಾಡಿದ್ದಾರೆ. ಅದರಲ್ಲಿ ನೇತ್ರಾಣಿ ವತ್ರಯೋಪಿ ತ್ರಿಜಗತ್ತಿನ ಹರೆಯ ರಿಂಗದಯೇ ಪ್ರಬಂಧ ಯದ್ವಾಗ್ ಅದ್ವೈತ ವಿದ್ಯಾ ಚಲಕಲಕುಲಿತ ಪ್ರೌಢಿ ಮಾಡೋಕದೇಶ ಶ್ರೇಯೋ ಭೂಯೋ ವಿದತ್ಯಾತ್ ಸುಮಹಿಮ ಮಹಿಮಾ ಸಂಪ್ರತಿ ವ್ಯಾಸರಾಜ ಅಂತ ವ್ಯಾಸರಾಜರನ್ನು ಕೊಂಡಾಡಿದ್ದಾರೆ. ವ್ಯಾಸರಾಜರನ್ನು ಏನು ಕೊಂಡಾಡಿದ್ದಾರೆ ಅಂದರೆ ಆ ವ್ಯಾಸರಾಜರ ಗ್ರಂಥಗಳು ಏನಿದೆಯೋ ಅದು ಪರಮಾತ್ಮನ 3 ಕಣ್ಣುಗಳಂತಿದೆ ಅಂತ ವರ್ಣನೆ ಮಾಡಿದ್ದಾರೆ. 3 ಕಣ್ಣುಗಳು ಅಂತಂದರೆ ನರಸಿಂಹದೇವರು ಮತ್ತು ರುದ್ರದೇವರು ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ರುದ್ರದೇವರು ಅಂತ ಅಂದ್ಕೊಂಡ್ರೂ ಕೂಡ ರುದ್ರಾಂತರ್ಗತ ಭಾರತ ಪ್ರಾಣಾಂತರ್ಗತ ನರಸಿಂಹದೇವರು ಅಂತ. ಯಾಕೆಂದರೆ ರುದ್ರದೇವರಿಗೆ 3ನೇ ಕಣ್ಣು ಬಂದದ್ದು ನರಸಿಂಹದೇವರ ಅನುಗ್ರಹದಿಂದ. ಸ್ವರೂಪತಃ ಇರ್ತಕ್ಕಂಥದ್ದು 3 ಕಣ್ಣು ನರಸಿಂಹದೇವರಿಗೆ. ರುದ್ರದೇವರಿಗೆ ಅಂದರೆ ನಾಶಿ ಆಗಿಬಿಡ್ತದೆ. ರುದ್ರದೇವರಿಗೆ ಹೇಳಬಾರ್ದು, ಸಮನ್ವಯ ಮಾಡಬಾರ್ದು ಅಂತ ಅರ್ಥ ಅಲ್ಲ. ರುದ್ರದೇವರ ಕಣ್ಣುಗಳಂತೆ ಅಂತ ನಾವೇನಾರ ಇಟ್ಕೊಂಡ್ರೆ ನಾಶ ಆಗ್ತದೆ. ರುದ್ರದೇವರು ನಾಶ ಆಗ್ತಾರೆ. ರುದ್ರರಾಗಲ್ಲ, ಅವರು ಶೇಷರಾಗಿ ನಾಶ ಹೊಂದುತ್ತಾರೆ. ಶೇಷದೇವರು ಶೇಷರಾಗಿ ಹೊಂದುತ್ತಾರೆ. ಗರುಡದೇವರು ಗರುಡರಾಗಿ ಹೊಂದುತ್ತಾರೆ. ಅದು ನಾಶ ಆಗುವಂಥದ್ದು ಅಂತಾಗೋಯ್ತು. ಲಕ್ಷ್ಮೀ ನರಸಿಂಹದೇವರ 3 ಕಣ್ಣುಗಳಂತೆ ಅಂದರೆ ನಾಶರಹಿತವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಆ ಕಣ್ಣು ಅಂತಂದರೆ ಅದು ಯಾವ ಕಾಲಕ್ಕೂ ಕೂಡ ನಾಶ ಸಾಧ್ಯನೇ ಇಲ್ಲ. ಪರಮಾತ್ಮನ ರೂಪಗಳಿಗೆ, ಗುಣಗಳಿಗೆ, ಅವಯವಗಳಿಗೆ ಸದಾ ಆ ಭೇದವನ್ನೇ ಚಿಂತನೆ ಮಾಡಬೇಕು. ಎಷ್ಟು ಭೇದಮಯ ನಮ್ಮ ಸಿದ್ಧಾಂತವೋ ಅಷ್ಟೇ ಅಭೇದವನ್ನು ಪರಮಾತ್ಮನ ರೂಪ, ಗುಣ, ಕ್ರಿಯಾಗಳಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಬೇರೆ, ಅವನ ಕೈ ಬೇರೆ, ಕಾಲು ಬೇರೆ, ಕಣ್ಣು ಬೇರೆ, ಮೂಗು ಬೇರೆ ಅಲ್ಲವೇ ಅಲ್ಲ, ಎಲ್ಲ ಒಂದೇ. ಅವನ ರೋಮವೂ ಕೂಡ ಒಂದೇ. ಒಂದು ರೋಮದಲ್ಲಿ ಜಗತ್ತಿನ ಪ್ರಳಯ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಯಂಕಾವ ಏಕಂತಮಗ್ರಂ ಪ್ರಣೋಮಿತಂ ತಮಿಷು ತಂಸುಮೇಧಾಂ ಅಂತ ಲಕ್ಷ್ಮೀದೇವಿಗೆ ಕಣ್ರೆಪ್ಪೆ ಆಡಿಸೋದ್ರೊಳಗೆ ಬ್ರಹ್ಮದೇವರಿಂದ ಸಹಿತವಾಗಿರ್ತಕ್ಕಂಥ ಈ ಸಮಸ್ತ ಜಗತ್ತು, ಈ ಸೃಷ್ಟಿಯನ್ನು ಮಹಾಪ್ರಳಯ ಮಾಡಿಸ್ತಾಳೆ ಅಂದರೆ ಅಂಥ ಲಕ್ಷ್ಮೀದೇವಿನ ಆರಾಧನೆ ಮಾಡಿಕೊಂಡು ಆಟ ಆಡ್ತಿರ್ತಾನೆ ನಮ್ಮ ಭಗವಂತ. ಅಂದರೆ ಅವಳಿಗೂ ಕೂಡ ರಮಯಪ್ಪೆ ಗುಣಯ್ಯ ವಸ್ತು ಜಾತಂ ದ್ವಿಧಂ ಪ್ರಾಹುರ ಬಂದ ಬುದ್ಧಿವಾಜ ಅಂತ ಲಕ್ಷ್ಮೀದೇವಿಗೂ ಕೂಡ ಸಾಕಲ್ಯನ ತಿಳ್ಕೊಳ್ಳಿಕ್ಕಾಗಲಿಲ್ಲ ನಮ್ಮ ಪರಮಾತ್ಮನ ಗುಣಗಳು. ಅಂದರೆ ಆ ಪರಮಾತ್ಮನ ವೈಶಿಷ್ಟ್ಯ ಎಷ್ಟು ಅಂತ ಗೇಜ್ ಮಾಡಲಿಕ್ಕೂ ಕೂಡ ನಮ್ಗೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಗೆ ಸಾಧ್ಯ ಇಲ್ಲ ಅಂದರೆ ನಮಗಕ್ಕ ಏನೇನೂ ಸಾಧ್ಯನೇ ಇಲ್ಲ. ಒಂದು ರೋಮ ಕೂಡ ನಾವು ಚಿಂತನೆ ಮಾಡಲಿಕ್ಕಾಗಲ್ಲ. ಇನ್ನು ಅವನು ಕೋಟಿ ಕೋಟಿ ರೂಪಗಳನ್ನೆಲ್ಲ ನಾವು ಏನು ಮಾಡೋಕ್ಕೆ ಸಾಧ್ಯ? ಸುಮಧ್ವೀಜದಲ್ಲಿ ಅದೇ ಮೋಕ್ಷ ವರ್ಣನೆಯಲ್ಲಿ ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳಿರಂಥ ಮಹಾನುಭಾವಗಳು ಮಾತ್ರ 100 ಶಿರ, 100 ಕೈ, 100 ಕಾಲು ಇರ್ತಕ್ಕಂಥ ರೂಪವನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯ. ಹೀಗೆ ನೀವು ಡೈನೋಸೋರು ಇಂತಿಂಥವು ಯಾವ್ಯಾವುದೋ ಪ್ರಾಣಿಗಳನ್ನು ನೋಡ್ತೀವಿ, ಇವೆಲ್ಲ ಮೀರಿದಂಥ 100 ತಲೆ, 1000 ಕೈ, ಕಾಲು, ಬಾವು ಇರ್ತಕ್ಕಂಥದ್ದನ್ನೆಲ್ಲ ನಾವು ಇಮೇಜೇ ಮಾಡ್ಕೊಳಕ್ಕಾಗಲ್ಲ. ಅದನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಆಯಾ ಯೋಗ್ಯತೆ ಬೇಕು. ಅದಕ್ಕೆ ಅಲ್ಲಿ ಮಹಾಭಾರತದಲ್ಲೂ ಕೂಡ ವಿಶ್ವರೂಪವನ್ನು ತೋರಿಸಿದಾಗ ಅರ್ಜುನ ನೋಡಿದ್ದು ಎಷ್ಟು ನೋಡಿದೋ ಅಷ್ಟೇ, ಅದನ್ನು ಸಂಪೂರ್ಣ ನೋಡಿದ ಸಾಮರ್ಥ್ಯ ಇದ್ದಿದ್ದು ಅಂದರೆ ಭೀಮಸೇನ ದೇವ್ರಿಗೆ ಒಬ್ಬರಿಗೆ. ಮಿಕ್ಕವ್ರು ಯಾರಿಗೂ ಅದನ್ನು ಪೂರ್ತಿ ನೋಡಿ ಅರ್ಗಿಸ್ಕೊಳ್ಳೋ ಸಾಮರ್ಥ್ಯ ಕೂಡ ಇರೋದಿಲ್ಲ. ಯಾಕೆಂದರೆ ಆ ಪ್ರಖರತೆಯನ್ನು ಯಾರು ನೋಡ್ತಾರೆ? ವೇದವ್ಯಾಸ ದೇವರನ್ನು ಸತ್ಯವತಿ ದೇವಿ ಅಪ್ಪ ಮಕ್ಕಳಾಗಬೇಕು, ನಮ್ಗೆ ಅರಾಜಕತೆ ಆಗೋಗಿದೆ ಅಂತೇಳಿ ವಿಚಿತ್ರವೀರಿನ ಹೆಂಡತಿ ಕಳಿಸಿದ್ರೆ ತಕ್ಷಣದಲ್ಲಿ ಆಯ್ತಪ್ಪ 1 ವರ್ಷ ವಿಷ್ಣು ಪಂಚಕ ಮಾಡಲಿ ಅಂತ ಹೇಳ್ತಾರೆ.
ಅಲ್ಲೇ ಈ ವಿಷಯ ಹೇಳೋದು. ವಿಷ್ಣು ಪಂಚಕ ಮಾಡಲಿ ಆಮೇಲೆ ಬರಲಿ ಅಂತ ಹೇಳ್ತಾರೆ. 1 ವರ್ಷ ಕಾಯಕ್ಕಾಗೋದಿಲ್ಲ, ಈ ಕ್ಷಣ ಆಗ್ಬಿಡ್ಬೇಕು ಅಂದರೆ ಅವಳು ಹೋಗ್ತಾಳೆ. ಹೋಗಿ ನೋಡ್ತಾಳೆ ವೇದವ್ಯಾಸ ದೇವ್ರನ್ನ. ಆ ವೇದವ್ಯಾಸದ ಭವ್ಯ ರೂಪ ನೋಡಿದ ತಕ್ಷಣ ಗಾಬರಿಯಾಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ, ಕೂಡ ಹೋಗ್ಬಿಡ್ತಾಳೆ. ಸರಿ, ಎರಡನೇವಳು ಕಳಿಸ್ತಾರೆ. ಅವಳೋಗಿ ನೋಡ್ತಾಳೆ. ಆ ವೇದವ್ಯಾಸ ದೇವರ ಅದ್ಭುತ ರೂಪವನ್ನು ನೋಡಿದ ತಕ್ಷಣ ಗಾಬರಿಯಾಗಿ ಹೆಚ್ಕೊಂಡ್ಬಿಟ್ರು. ಹಾಗಾಗಿ ಪಾಂಡುರಾಜ ಹುಟ್ಟಿದ. ಆನಂತರದಲ್ಲಿ ಇನ್ನೊಂದು ಸಾರಿ ಏನಾರ ಮಾಡಪ್ಪ, ನೀನು ರಾಜ್ಯಕ್ಕೆ ಸರಿಯಾಗಿ ಸಮರ್ಥಿರಬೇಕು ಅಂತ ಕಳಿಸಿದಾಗ ಅವಳು ವಿದುರನ ತಾಯಿಯನ್ನು ಕಳಿಸ್ತಾಳೆ. ಅವಳು ಮಹಾಭಗವದ್ ಭಕ್ತೆ. ಅವಳು ವಿಶೇಷವಾಗಿ ವೇದವ್ಯಾಸ ದೇವರನ್ನು ಸೇವೆ ಮಾಡಿದ್ದೀರ, ಪ್ರತಿಫಲವೇ ವಿದುರ ಹುಟ್ಟಿದ್ದು. ಹಾಗೆ ಪರಮಾತ್ಮನಿಂದ ಹುಟ್ಟೋದು, ಪರಮಾತ್ಮನಿಂದ ಸ್ಪರ್ಶ ಅಂದರೆ ಸಾಧ್ಯವೇ ಇಲ್ಲ. ಅದು ಏನಾದರೂ ಪರಮಾತ್ಮನ ಸ್ಪರ್ಶ ಆಗಿದೆ ಅಂದರೆ ಅದು ವ್ಯಾಸರಾಜರು, ಪ್ರಹ್ಲಾದರಾಜರು, ರಾಯರಿಗೆ ಮಾತ್ರ. ಯಾಕೆಂದರೆ 33 ಕೋಟಿ ದೇವತೆಗಳಲ್ಲಿ ಪರಮಾತ್ಮನ ಅಂಗಸಂಗ ಕೊಟ್ಟಿರೋದು ಅಂದರೆ ವಾಯುದೇವರು, ಲಕ್ಷ್ಮಿ. ಅದು ಬಿಟ್ಟರೆ ಇನ್ನೊಬ್ಬ ಅನ್ಯ ದೇವತೆ ಕಾಣಿಸೋದಿಲ್ಲ. ಹಾಗೊಂದು ವೇಳೆ ಅಂತ ಅನ್ಯ ದೇವತೆ ಇದೆ ಅಂತಂದರೆ ಅದು ಸಾಕ್ಷಾತ್ ಪ್ರಹ್ಲಾದರಾಜರು ಮಾತ್ರ. ತೊಡೆ ಮೇಲೆ ಕೂಡಿಸ್ಕೊಂಡು 40,000 ವರ್ಷ ತಪಸ್ಸು ಮಾಡಿ, ನೀನು ರಾಜ್ಯಭಾರ ಮಾಡಿ, ನೀನು ವಿಶೇಷವಾಗಿ ವಿಜೃಂಭಿಸು ಅಂತೇಳಿ ತೊಡೆ ಮೇಲೆ ಕೂಡಿಸ್ಕೊಂಡು ಪ್ರಹ್ಲಾದರಾಜರಿಗೆ ಮಾತ್ರ ನರಸಿಂಹದೇವರು ಮಾಡಿರೋದು. ಯಾಕೆಂದರೆ ವಾಯುದೇವರ ಆವೇಶಯುಕ್ತರಾಗಿರ್ತಕ್ಕಂಥ ಪ್ರಹ್ಲಾದರಾಜರನ್ನು ಸ್ಪರ್ಶ ಕೊಟ್ಟಿದ್ದಾನೆ. ಧ್ರುವರಾಜರು, ಶ್ರೀಪಾದರಾಜರು, ಧ್ರುವರಾಜರಿಗೂ ಕೂಡ ಶಂಕತ್ವೇನ ಮೋಕ್ಷವನ್ನು ಕೊಟ್ಟೇ ವಿನ ಸ್ಪರ್ಶ ಇಲ್ಲ. ಪರಮಾತ್ಮನ ಸ್ಪರ್ಶ ಆಗೋದು ಅಷ್ಟು ಸುಲಭ ಅಲ್ಲ. ಲಕ್ಷ್ಮೀ ವಿನ ಮಿಕ್ಕಿದವ್ರು ಯಾರೂ ಅಷ್ಟು ಸುಲಭಕ್ಕೆ ಪರಮಾತ್ಮ ಸ್ಪರ್ಶವನ್ನು ಮಾಡೋಕ್ಕಾಗಲ್ಲ. ಅದಕ್ಕಾಗೆ ಮಹಾನುಭಾವರಾಗಿರ್ತಕ್ಕಂಥ ಋಷಿಗಳೆಲ್ಲರೂ ಕೂಡ ಹೀನ ಜ್ಯೋತಿ, ಹೀನ ಜನ್ಮ ಆದರೂ ಕೂಡ ಸ್ತ್ರೀಯರಾಗಿ ಹುಟ್ಟಿ ಗೋಪಿಕಾ ಸ್ತ್ರೀಯರಾಗಿ ಪರಮಾತ್ಮನ ಅಂಗಸಂಗವನ್ನು ಪಡೆದರು ಅಂತ ಅದು ಬೇರೆ ವಿಶೇಷವಾಗಿ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಹೀಗೆ ಅಂಥ ಪರಮಾತ್ಮನ 3 ಕಣ್ಣುಗಳಂತೆ ಅವಿನಾಶಿಯಾಗಿರೋದು. ಅವಿನಾಶಿ ಅಂದರೆ ಪರಮಾತ್ಮ ಬೇರೆ ಅಲ್ಲ, ಅವನ ಕಣ್ಣು ಬೇರೆ. ಕಣ್ಣು ಬೇರೆ ಅಲ್ಲ, ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಗ್ರಂಥ ಬೇರೆ ಅಲ್ಲ. ಆ ಗ್ರಂಥ ಪರಮಾತ್ಮನ ಕಣ್ಣು, ಅವೆರಡೂ ಕೂಡ ಒಂದೇ, ಅಭೇದ ಚಿಂತನೆ, ನಾಶರಹಿತವಾಗಿರ್ತಕ್ಕಂಥವು. ಇಂಥ ಗ್ರಂಥಗಳನ್ನು ರಚನೆ ಮಾಡಿದಂಥ ವ್ಯಾಸರಾಜರ ಮಹಿಮೆ ಈಸುಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಅಂತ ಅವರನ್ನು ವಿಶೇಷವಾಗಿ ಕೂಳಿದ್ದಾರೆ.